ಅವರು ಬರ್ತಾ ಇರೋದನ್ನ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಕನ್ನಡದ ಹಬ್ಬಕ್ಕೆ ಮಾತಾಡ್ತಾ ಇದ್ದಾರೆ ನೋಡೋಣ. ಚಂದ್ರು ಅಣ್ಣ ಹಿಂದೆ ಬೇಡ ಅಣ್ಣ, ಪ್ಲೀಸ್ ಹಿಂದೆ ಹಿಂದೆ ಬನ್ನಿ, ಇಲ್ಲಿ ಬನ್ನಿ. ಲೇಟಾಗಿ ಬಂದ್ಬಂದು ಮಧ್ಯಕ್ಕೆ ನಿಂತ್ಕೊಬಿಟ್ರೆ ಹೆಂಗೆ? ಕೇವಲ್ ಕೇವಲ್ ಬಿಡಿ ಬಿಡಿ ಸ್ವಲ್ಪ ಸೈಡ್ ಬೇಡ. ಸೈಡು ರೆಕಾರ್ಡ್ ಆಯ್ತಲ್ವಾ, ಲೈವ್ ಹೋಗ್ತಲ್ವಾ? ಇವತ್ತು ತಾಯಿ ಭುವನೇಶ್ವರಿಗೆ ನಮನ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಭುವನೇಶ್ವರಿ ಇಡೀ ಭೂಮಿಗೆ ಅಧಿಪತಿ. ಆ ತಾಯಿ ನಮ್ಮ ನಾಡಿನ ಧಾರ್ಮಿಕವಾಗಿ ನಮ್ಮ ಭೂಮಿ, ನಮ್ಮ ಭಾಷೆ ಬಹಳ ಹಿರಿಯ ಭಾಷೆ ನಮ್ದು ಕೂಡ. ಅದಕ್ಕೆ ನಮ್ಮ ನೋಟ್ನಲ್ಲಿ ಕನ್ನಡ ಇದೆ. ಕನ್ನಡವನ್ನು ಉಳಿಸ್ಕೊಳ್ಳಿಕ್ಕೆ ಮಾಧ್ಯಮ ಸ್ನೇಹಿತರುಗಳು ನಾನೆಲ್ಲ ಗಮನಿಸ್ತೇನೆ. ಪ್ರಿಂಟ್ ಮಾಧ್ಯಮದಲ್ಲಿ ಬಹಳ ಚೆನ್ನಾಗಿ ಕನ್ನಡ ಇತಿಹಾಸ ಎಲ್ಲ ಕಾಲದಲ್ಲೂ ಕೂಡ ಸಾವಿರಾರು ವರ್ಷಗಳಿಂದ ಯಾವ ರೀತಿ ಕನ್ನಡನ ಉಳಿಸಿದ್ದಾರೆ ರಾಜರು, ಮಹಾರಾಜರು, ಅಶೋಕ ಸಾಮ್ರಾಟ್ ಅಶೋಕ್ ಕಾಲದ ಕೂಡ ಒಳ್ಳೆ ಬಹಳ ಚೆನ್ನಾಗಿ ವಿಶೇಷಣೆಯನ್ನು ಮಾಡಿದ್ದಾರೆ. ಸೊ ಎಲ್ಲ ಮಾಧ್ಯಮ ಸ್ನೇಹಿತರು ವಿಶೇಷವಾಗಿ ಮತ್ತು ನೀವು ಟಿವಿ ಕೂಡ ಬಹಳ ಚೆನ್ನಾಗಿ ಈ ಕನ್ನಡಕ್ಕೆ ಒಪ್ಕೊಳ್ಳೇಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ನಾವು ಕ್ಯಾಬಿನೆಟಲ್ಲಿ ಒಂದು ಚರ್ಚೆ ಮಾಡಿ ಇಡೀ ನವೆಂಬರ್ ತಿಂಗಳಲ್ಲಿ ಎಲ್ಲ ಖಾಸಗಿ ಕಚೇರಿ, ಗೌರ್ಮೆಂಟ್ ಕಚೇರಿಗಳಲ್ಲಿ ಕಡ್ಡಾಯವಾಗಿ ನಮ್ಮ ಕನ್ನಡದ ಬಾವುಟ ಆರಿಸಲಿಕ್ಕೆ ಸರ್ಕಾರದ ಆದೇಶವನ್ನು ಮಾಡಬೇಕು ಅನ್ನೋದು ಕೂಡ ಒಂದು ಚಿಂತನೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಅದನ್ನು ನಾವು ಚರ್ಚೆ ಮಾಡಿ ನಿಮಗೆಲ್ಲ ತಿಳಿಸ್ತೇವೆ. ನಾಡಿನ ಮಹಾಜನತೆಗೆ ಈ ಕನ್ನಡ ರಾಜ್ಯೋತ್ಸವ ಶುಭ ಸಂದರ್ಭದಲ್ಲಿ ತುಂಬ ಹೃದಯದ ಶುಭಾಶಯವನ್ನು ಅರ್ಪಿಸ್ತಾ ಇದ್ದೀನಿ. ಈ ವರ್ಷ ಎಷ್ಟು ಸಮೃದ್ಧಿ ಅಂತಂದರೆ ಎಲ್ಲ ಈ ಭೂಮಿಗೆ ಭಾಳ ತಂಪನ್ನು ಉಂಟು ಮಾಡಿದೆ. ಕೆಲವು ಡ್ಯಾಮ್ಗಳು 2 ಬಾರಿ 3 ಬಾರಿ ತುಂಬಿದೆ. ಈ ಭಾಳ ಶಾಂತಿಯಿಂದ ಈ ರಾಜ್ಯ ನೆಲೆದಿದೆ. ಎಲ್ಲದನ್ನು ಕೂಡ ಈ ರಾಜ್ಯ ಅಪ್ಕೊಂಡಿದೆ. ಹೊರಗಡೆಯಿಂದ ಬಂದಂಥ ಎಲ್ಲ ಜನರು ಕೂಡ ಉದ್ಯೋಗವನ್ನು ತೋರಿಸ್ಕೊಟ್ಟು, ಊಟವನ್ನು ಕೊಟ್ಟು, ಜಾಗವನ್ನು ಕೊಟ್ಟು ಸ್ವೀಕಾರ ಮಾಡಿದ್ದಾಳೆ ಈ ತಾಯಿ. ಇದೇ ನಮ್ಮ ಕನ್ನಡ ತಾಯಿ ಭೂಮಿಯ ವಿಶೇಷ. ಸೊ ಅದರಿಂದ ನಿಮ್ಮೆಲ್ಲರೂ ಕೂಡ ನಾನು ಅಭಿನಯಿಸ್ತೇನೆ. ಮುಂದಿನ ವರ್ಷ ತಾವೇ ಗಣರಾಜ್ಯ ಸರ್ ಸೋನಿಯಾ ಗಾಂಧಿ ಅವ್ರ ತ್ಯಾಗದ ಬಗ್ಗೆ ಮಾತಾಡ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದು ಅವರು ಬರ್ತಾ ಇರೋದನ್ನ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಕನ್ನಡದ ಹಬ್ಬಕ್ಕೆ ಮಾತಾಡ್ತಾ ಇದ್ದಾರೆ ನೋಡೋಣ. ಚಂದ್ರು ಅಣ್ಣ ಹಿಂದೆ ಬೇಡ ಅಣ್ಣ, ಪ್ಲೀಸ್ ಹಿಂದೆ ಹಿಂದೆ ಬನ್ನಿ, ಇಲ್ಲಿ ಬನ್ನಿ. ಲೇಟಾಗಿ ಬಂದ್ಬಂದು ಮಧ್ಯಕ್ಕೆ ನಿಂತ್ಕೊಬಿಟ್ರೆ ಹೆಂಗೆ? ಕೇವಲ್ ಕೇವಲ್ ಬಿಡಿ ಬಿಡಿ ಸ್ವಲ್ಪ ಸೈಡ್ ಬೇಡ. ಸೈಡು ರೆಕಾರ್ಡ್ ಆಯ್ತಲ್ವಾ, ಲೈವ್ ಹೋಗ್ತಲ್ವಾ? ಇವತ್ತು ತಾಯಿ ಭುವನೇಶ್ವರಿಗೆ ನಮನ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಭುವನೇಶ್ವರಿ ಇಡೀ ಭೂಮಿಗೆ ಅಧಿಪತಿ. ಆ ತಾಯಿ ನಮ್ಮ ನಾಡಿನ
ಧಾರ್ಮಿಕವಾಗಿ ನಮ್ಮ ಭೂಮಿ, ನಮ್ಮ ಭಾಷೆ ಬಹಳ ಹಿರಿಯ ಭಾಷೆ ನಮ್ದು ಕೂಡ. ಅದಕ್ಕೆ ನಮ್ಮ ನೋಟ್ನಲ್ಲಿ ಕನ್ನಡ ಇದೆ. ಕನ್ನಡವನ್ನ ಉಳಿಸ್ಕೊಳ್ಳಿಕ್ಕೆ ಮಾಧ್ಯಮ ಸ್ನೇಹಿತರು ನಾನೆಲ್ಲ ಗಮನಿಸ್ತೇನೆ. ಪ್ರಿಂಟ್ ಮಾಧ್ಯಮದಲ್ಲಿ ಬಹಳ ಚೆನ್ನಾಗಿ ಕನ್ನಡ ಇತಿಹಾಸ ಎಲ್ಲ ಕಾಲದಲ್ಲೂ ಕೂಡ ಸಾವಿರಾರು ವರ್ಷಗಳಿಂದ ಯಾವ ರೀತಿ ಕನ್ನಡನ ಉಳಿಸಿದ್ದಾರೆ ರಾಜರು, ಮಹಾರಾಜರು, ಅಶೋಕ ಸಾಮ್ರಾಟ್ ಅಶೋಕ್ ಕಾಲದ ಕೂಡ ಒಳ್ಳೆ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಸೊ ಎಲ್ಲ ಮಾಧ್ಯಮ ಸ್ನೇಹಿತರು ವಿಶೇಷವಾಗಿ ಮತ್ತು ನೀವು ಟಿವಿ ಕೂಡ ಬಹಳ ಚೆನ್ನಾಗಿ ಈ ಕನ್ನಡಕ್ಕೆ ಉಳ್ಕೊಳ್ಳೇಬೇಕು ಅನ್ನೋದನ್ನು ತೋರಿಸ್ತಾ ಇದೆ. ಮುಂದಿನ ದಿನದಲ್ಲಿ ನಾವು ಕ್ಯಾಬಿನೆಟಲ್ಲಿ ಒಂದು ಚರ್ಚೆ ಮಾಡಿ ಇಡೀ ನವೆಂಬರ್ ತಿಂಗಳಲ್ಲಿ ಎಲ್ಲ ಖಾಸಗಿ ಕಚೇರಿ, ಗೌರ್ಮೆಂಟ್ ಕಚೇರಿಗಳಲ್ಲಿ ಕಡ್ಡಾಯವಾಗಿ ನಮ್ಮ ಕನ್ನಡದ ಬಾವುಟ ಆರಿಸಲಿಕ್ಕೆ ಸರ್ಕಾರದ ಆದೇಶವನ್ನು ಮಾಡಬೇಕು ಅನ್ನೋದು ಕೂಡ ಒಂದು ಚಿಂತನೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಅದನ್ನು ನಾವು ಚರ್ಚೆ ಮಾಡಿ ನಿಮಗೆಲ್ಲ ತಿಳಿಸ್ತೇವೆ. ನಾಡಿನ ಮಹಾಜನತೆಗೆ ಈ ಕನ್ನಡ ರಾಜ್ಯೋತ್ಸವ ಶುಭ ಸಂದರ್ಭದಲ್ಲಿ ತುಂಬ ಹೃದಯದ ಶುಭಾಶಯವನ್ನು ಅರ್ಪಿಸ್ತಾ ಇದ್ದೀನಿ. ಈ ವರ್ಷ ಎಷ್ಟು ಸಮೃದ್ಧಿ ಅಂತಂದರೆ ಎಲ್ಲ ಈ ಭೂಮಿಗೆ ಭಾಳ ತಂಪನ್ನು ಉಂಟು ಮಾಡಿದೆ. ಕೆಲವು ಡ್ಯಾಮ್ಗಳು 2 ಬಾರಿ 3 ಬಾರಿ ತುಂಬಿದೆ. ಈ ಭಾಳ ಶಾಂತಿಯಿಂದ ಈ ರಾಜ್ಯ ನೆಲೆದಿದೆ. ಎಲ್ಲದನ್ನು ಕೂಡ ಈ ರಾಜ್ಯ ಅಪ್ಕೊಂಡಿದೆ. ಹೊರಗಡೆಯಿಂದ ಬಂದಂಥ ಎಲ್ಲ ಜನರು ಕೂಡ ಉದ್ಯೋಗವನ್ನು ತೋರಿಸ್ಕೊಟ್ಟು, ಊಟವನ್ನು ಕೊಟ್ಟು, ಜಾಗವನ್ನು ಕೊಟ್ಟು ಸ್ವೀಕಾರ ಮಾಡಿದ್ದಾಳೆ ಈ ತಾಯಿ. ಇದೇ ನಮ್ಮ ಕನ್ನಡ ತಾಯಿ ಭೂಮಿಯ ವಿಶೇಷ. ಸೊ ಅದರಿಂದ ನಿಮ್ಮೆಲ್ಲರೂ ಕೂಡ ನಾನು ಅಭಿನಯಿಸ್ತೇನೆ. ಸರ್, ಮುಂದಿನ ವರ್ಷ ತಾವೇ ಗಣರಾಜ್ಯ ಸರ್ ಸೋನಿಯಾ ಗಾಂಧಿ ಅವ್ರ ತ್ಯಾಗದ ಬಗ್ಗೆ ಮಾತಾಡ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋರು ಅವರು ಬರ್ತಾ ಇರೋದನ್ನ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಕನ್ನಡದ ಹಬ್ಬಕ್ಕೆ ಮಾತಾಡ್ತಾ ಇದ್ದಾರೆ ನೋಡೋಣ. ಚಂದ್ರು ಅಣ್ಣ ಹಿಂದೆ ಬೇಡ ಅಣ್ಣ, ಪ್ಲೀಸ್ ಹಿಂದೆ ಬನ್ನಿ, ಇಲ್ಲಿ ಬನ್ನಿ. ಲೇಟಾಗಿ ಬಂದ್ಬಂದು ಮಧ್ಯಕ್ಕೆ ನಿಂತ್ಕೊಬಿಟ್ರೆ ಹೆಂಗೆ? ಕೇವಲ್ ಬಿಡಿ ಸ್ವಲ್ಪ ಬ್ರೋ ಸೈಡ್ ಬೇಡ. ಸೈಡು ರೆಕಾರ್ಡ್ ಆಯ್ತಲ್ವಾ, ಲೈವ್ ಹೋಗ್ತಲ್ವಾ? ಇವತ್ತು ತಾಯಿ ಭುವನೇಶ್ವರಿಗೆ ನಮನ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಭುವನೇಶ್ವರಿ ಇಡೀ ಭೂಮಿಗೆ ಅಧಿಪತಿ. ಆ ತಾಯಿ ನಮ್ಮ ನಾಡಿನ ಧಾರ್ಮಿಕವಾಗಿ ನಮ್ಮ ಭೂಮಿ, ನಮ್ಮ ಭಾಷೆ ಬಹಳ ಹಿರಿಯ ಭಾಷೆ ನಮ್ದು ಕೂಡ. ಅದಕ್ಕೆ ನಮ್ಮ ನೋಟ್ನಲ್ಲಿ ಕನ್ನಡ ಇದೆ. ಕನ್ನಡವನ್ನ ಉಳಿಸ್ಕೊಳ್ಳಿಕ್ಕೆ ಮಾಧ್ಯಮ ಸ್ನೇಹಿತರು ನಾನೆಲ್ಲ ಗಮನಿಸ್ತೇನೆ. ಪ್ರಿಂಟ್ ಮಾಧ್ಯಮದಲ್ಲಿ ಬಹಳ ಚೆನ್ನಾಗಿ ಕನ್ನಡ ಇತಿಹಾಸ ಎಲ್ಲ ಕಾಲದಲ್ಲೂ ಕೂಡ ಸಾವಿರಾರು ವರ್ಷಗಳಿಂದ ಯಾವ ರೀತಿ ಕನ್ನಡನ ಉಳಿಸಿದ್ದಾರೆ ರಾಜರು, ಮಹಾರಾಜರು, ಅಶೋಕ ಸಾಮ್ರಾಟ್ ಅಶೋಕ್ ಕಾಲದ ಕೂಡ ಒಳ್ಳೆ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಸೊ ಎಲ್ಲ ಮಾಧ್ಯಮ ಸ್ನೇಹಿತರು ವಿಶೇಷವಾಗಿ
ಮತ್ತು ನೀವು ಟಿವಿ ಕೂಡ ಬಹಳ ಚೆನ್ನಾಗಿ ಈ ಕನ್ನಡಕ್ಕೆ ಉಳ್ಳೆಬೇಕು ಅನ್ನೋದನ್ನು ತೋರಿಸ್ತಾ ಇದೆ. ಮುಂದಿನ ದಿನದಲ್ಲಿ ನಾವು ಕ್ಯಾಬಿನೆಟಲ್ಲಿ ಒಂದು ಚರ್ಚೆ ಮಾಡಿ ಇಡೀ ನವೆಂಬರ್ ತಿಂಗಳಲ್ಲಿ ಎಲ್ಲ ಖಾಸಗಿ ಕಚೇರಿ ಗೌರ್ಮೆಂಟ್ ಕಚೇರಿಗಳಲ್ಲಿ ಕಡ್ಡಾಯವಾಗಿ ನಮ್ಮ ಕನ್ನಡದ ಬಾವುಟ ಆರಿಸಲಿಕ್ಕೆ ಸರ್ಕಾರದ ಆದೇಶವನ್ನು ಮಾಡಬೇಕು ಅನ್ನೋದು ಕೂಡ ಒಂದು ಚಿಂತನೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಅದನ್ನು ನಾವು ಚರ್ಚೆ ಮಾಡಿ ನಿಮಗೆಲ್ಲ ತಿಳಿಸ್ತೇವೆ. ನಾಡಿನ ಮಹಾಜನತೆಗೆ ಈ ಕನ್ನಡ ರಾಜ್ಯೋತ್ಸವ ಶುಭ ಸಂದರ್ಭದಲ್ಲಿ ತುಂಬ ಹೃದಯದ ಶುಭಾಶಯವನ್ನು ಅರ್ಪಿಸ್ತಾ ಇದ್ದೀನಿ. ಈ ವರ್ಷ ಎಷ್ಟು ಸಮೃದ್ಧಿ ಅಂತಂದರೆ ಎಲ್ಲ ಈ ಭೂಮಿಗೆ ಭಾಳ ತಂಪನ್ನು ಉಂಟು ಮಾಡಿದೆ. ಕೆಲವು ಡ್ಯಾಮ್ಗಳು 2 ಬಾರಿ 3 ಬಾರಿ ತುಂಬಿದೆ. ಈ ಭಾಳ ಶಾಂತಿಯಿಂದ ಈ ರಾಜ್ಯ ನೆಲೆದಿದೆ. ಎಲ್ಲದನ್ನು ಕೂಡ ಈ ರಾಜ್ಯ ಅಪ್ಕೊಂಡಿದೆ. ಹೊರಗಡೆಯಿಂದ ಬಂದಂಥ ಎಲ್ಲ ಜನರು ಕೂಡ ಉದ್ಯೋಗವನ್ನು ತೋರಿಸ್ಕೊಟ್ಟು, ಊಟವನ್ನು ಕೊಟ್ಟು, ಜಾಗವನ್ನು ಕೊಟ್ಟು ಸ್ವೀಕಾರ ಮಾಡಿದ್ದಾಳೆ ಈ ತಾಯಿ. ಇದೇ ನಮ್ಮ ಕನ್ನಡ ತಾಯಿ ಭೂಮಿಯ ವಿಶೇಷ. ಸೊ ಅದರಿಂದ ನಿಮ್ಮೆಲ್ಲರೂ ಕೂಡ ನಾನು ಅಭಿನಯಿಸ್ತೇನೆ. ಸರ್